ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಆಯುಷಾ. ಸೊ ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಫ್ರೆಂಡ್ಸು ಕೂಡ್ಕೊಂಡು ಸೋದೆ ಮಠಕ್ಕೆ ಹೋಗಿದ್ವಿ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಮತ್ತಷ್ಟು ಡೀಟೇಲ್ಸ್ನ ಕೊಡ್ತೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಹೋಗ್ತಾ ಹೋಗ್ತಾ ಸಂಜೆ ಆಯಿತು. ಸೊ ಹಾಗಾಗಿ ಒಂದು ಪುಟ್ ಬ್ರೇಕ್ನ ತೊಗೊಂಡ್ವಿ ಪೆಟ್ರೋಲ್ ಬಂಕಲ್ಲಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಹುಬ್ಳಿಗೆ ಆಲ್ಮೋಸ್ಟ್ ಡಿನ್ನರ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಕೂಡ ಒಂದು ಬ್ರೇಕ್ನ ತೊಗೊಂಡ್ವಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು. ಹುಬ್ಳಿಯಿಂದ ಅರೌಂಡ್ 2 hours ಜರ್ನಿ ಆಗುತ್ತೆ ಸೋದೆ ಮಠಕ್ಕೆ. ಸೋದೆ ಮಠ ಅಂದರೆ ಶ್ರೀ ವಾದಿರಾಜರವರ ಮಠ ಶಿರ್ಸಿ ಹತ್ತಿರದಲ್ಲಿದೆ. ಶಿರ್ಸಿಯಿಂದ ಅರೌಂಡ್ 19 kilometers ಆಗುತ್ತೆ. ಅರೌಂಡ್ ಹಾಫ್ ಆನ್ ಅವರ್ ಜರ್ನಿ ಫ್ರಮ್ ಶಿರ್ಸಿ ಮಾರಿಕಾಂಬಾ ಟೆಂಪಲ್. ಸೊ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಹುಬ್ಳಿ ಸಿಟಿಯಲ್ಲಿ ಎಂಟರ್ ಆದ್ವಿ ನಾವು. ಸೊ ಲೈಟಿಂಗ್ಸ್ ಎಲ್ಲ ನೋಡಿ ಪಾಪು ಎದ್ದು ಸಿಟಿನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಸೊ ಸೋದೆ ಮಠಕ್ಕೆ ಫೈನಲಿ ನಾವು ರೀಚ್ ಆದ್ವಿ. ಅರೌಂಡ್ 11 to 12 o'clock ಆಯಿತು. ಸೊ ತುಂಬ ಕಾಡಲ್ಲಿ ಹೋಗಬೇಕು. ಸೊ ಆದಷ್ಟು ಬೇಗ ಹೋದ್ರೇ ತುಂಬ ಒಳ್ಳೇದು ಅನಿಸುತ್ತೆ ನನಗಂತೂ. ಯಾಕಂದರೆ ರೂಟ್ಸ್ ಎಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ. ಇದು ಇರೋದು ಕಾಡಲ್ಲಿ ವಾದಿರಾಜರ ಮಠ ಬಂದು. ಸೊ ನೈಟ್ ಟೈಮ್ ಹೋದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಪ್ಲಸ್ ಗೂಗಲ್ ಮ್ಯಾಪ್ಸ್ ನೋಡೋದಕ್ಕೆ ನಿಮ್ಗೆ ನೆಟ್ವರ್ಕು ಸರಿಯಾಗಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಹೊರಟ್ರೆ ತುಂಬ ಒಳ್ಳೆಯದಾಗುತ್ತೆ. ಈವ್ನಿಂಗ್ ಅರೌಂಡ್ 6 to 7 ರೀಚ್ ಆದ್ರಂತೂ ತುಂಬ ಸೇಫಾಗಿ ರೀಚ್ ಆಗ್ಬೋದು. ಮತ್ತು ಮಠದಲ್ಲೇ ನಿಮ್ಗೆ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲಾಂದರೆ ಪಕ್ಕದಲ್ಲೇ ಜೈನ್ ಮಠದಲ್ಲಿ ಕೂಡ ರೂಮ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಆರಾಮಾಗಿ ಉಳ್ಕೋಬೋದು. ಲೈಫಲ್ಲಿ ಒಂದಲ್ಲ ಒಂದ್ಸರಿ ನಿಮಗೂ ಕೂಡ ಸೌದೆ ಮಠಕ್ಕೆ ಹೋಗೋದು ಆಪರ್ಚುನಿಟಿ ಸಿಗುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ನಾರ್ಮಲ್ ಟೆಂಪಲ್ ವಿಸಿಟ್ ಮಾಡೋ ಥರ ಅಲ್ಲ ಸೌದೆ ಮಠಕ್ಕೆ ಹೋಗೋದು. ಇಲ್ಲೇ ಆದಂಥ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದೆಲ್ಲ ಫಾಲೋ ಮಾಡಿದ್ರೇ ನೀವು ಅಷ್ಟು ದೂರ ಹೋದ್ರೂ ಸಾರ್ಥಕ ಆಗುತ್ತೆ. ಸೊ ನಾನಿಲ್ಲಿ ಪಾಯಿಂಟ್ಸ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ದಿನ ಅಂದರೆ 1 night ನಾವಿಲ್ಲಿ ಸ್ಟೇ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಪ್ಲಸ್ ಅದಾದ ನಂತರ ನೀವು ಮಾರ್ನಿಂಗ್ 4 o'clock ಏಳಬೇಕು. ಹೇಳಿದ ತಕ್ಷಣವೇ ಈ ಧವಳಗಂಗೆ ಅನ್ನೋ ಪುಣ್ಯ ತೀರ್ಥದಲ್ಲಿ ಮುಳುಗಬೇಕು. ಮುಳುಗ ನಂತರ ಪಕ್ಕದಲ್ಲೇ ಒಂದು ಚಿಕ್ಕ ರೂಮ್ ಇರುತ್ತೆ, ಅಲ್ಲಿ ನಾವು ಚೇಂಜ್ ಮಾಡಬೇಕು. ಅದಾದ ನಂತರ ನಾವು ದರ್ಶನ ಮಾಡ್ಬೋದು. ಯೂಶ್ವಲಿ ಟೆಂಪಲ್ ಟೈಮಿಂಗ್ಸ್ ಎಲ್ಲ 12 o'clock ಅಥವಾ 2 o'clock ಕ್ಲೋಸ್ ಆಗಿಬಿಡುತ್ತೆ. ಬಟ್ ಸೋದೆ ಮಠದಲ್ಲಿ 8 o'clock 7:30 ಅರೌಂಡ್ 8 o'clock ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಟಿಕೆಟ್ಸ್ ತೊಗೊಳ್ಳೋದಾಗಲಿ ಸೇವಾ ಮಾಡಿಸೋದಾಗಲಿ ಎಲ್ಲದಷ್ಟು 8 o'clock ಅರೌಂಡ್ 8 o'clock ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮೇಕ್ ಶ್ಯೂರ್ ಬೆಳಿಗ್ಗೆ ಜಲ್ದಿ ನಾವು ಕರೆಕ್ಟ್ ಟೈಮಿಗೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಹಾಗಾಗಿ ಪೂಜೆನೂ ಸ್ಟಾರ್ಟ್ ಆಗಿತ್ತು. ಬನ್ನಿ ನೀವು ನೋಡಿ. ಟೆಂಪಲ್ ಅರೌಂಡ್ ಎಲ್ಲದಷ್ಟು ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ಈ ಥರ ಇರೋದು. ಬಟ್ ನೋ ಇಶ್ಯೂ, 1 year or 2 year ಎಲ್ಲ ಕಂಪ್ಲೀಟ್ ಆಗುತ್ತಂತೆ ಕನ್ಸ್ಟ್ರಕ್ಷನ್ ಎಲ್ಲ. ಸೋದೆಯ ಕ್ಷೇತ್ರ ಪಾಲಕರು ಭೂತನಾಥರು. ಸೊ ಅವ್ರದ್ದೇ ಆದಂಥ ಒಂದು ತುಂಬ ಪ್ರಾಮುಖ್ಯತೆ ಇದೆ ಈ ಸ್ಥಾನದಲ್ಲಿ. ಸೊ ಇಲ್ಲಿ ಭೂತರಾಜರ ದೇವಸ್ಥಾನ ಕೂಡ ಇದೆ. ಏನಾದರೂ ಅಂದ್ಕೊಳೋದಾದರೆ ತೆಂಗಿನಕಾಯಿಗೆ ಹೇಳಿ ಅದು ನಾವು ಅರ್ಪಿಸಿದ್ರೆ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ ಅಂತ ನಂಬಿಕೆ ಇದೆ. ಅರೌಂಡ್ 8 o'clock ದರ್ಶನ ಪೂಜೆ ಎಲ್ಲ ಮುಗೀತು. ಸೊ ಅದಾದ ನಂತರ ಎಕ್ಸಾಕ್ಟ್ಲಿ 8 o'clock ಉಚಿತವಾಗಿ ಟೀ ಮತ್ತು ಕಾಫಿನ ಕೊಡ್ತಾರೆ ಇಲ್ಲಿ. ಸೊ ಅದನ್ನು ನಾವು ಕುಡಿಬೋದು. ನಮ್ಮ ಜೊತೆ ವಂಡರ್ ಆಗಿರೋದು ಏನಂದರೆ, ನಮ್ಮ ಜೊತೆ ಪಾಪುನೂ ಕೂಡ 4 o'clock ಎದ್ದು ಅವನು ಕೂಡ ಧವಳಗಂಗೆಯಲ್ಲಿ ಸ್ನಾನ ಮಾಡ್ದ. ಸೊ ಅದು ನಮ್ಗೆ ತುಂಬ ಮಿರಾಕಲ್ ಅನ್ನಿಸ್ತು. ಯೂಶ್ವಲಿ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಅವ್ನು ಹೇಳೋದೇ ಇಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಅವನು 4 o'clock ನಮ್ಮ ಜೊತೆ ಎದ್ದಿರೋದು. ನಾವು ಹೋಗಿದ್ದ ದಿನ ತುಂಬ ಸ್ಪೆಷಲ್ ಆಗಿತ್ತು. ತುಂಬಾ ಪೂಜೆ ಪುನಸ್ಕಾರಗಳೆಲ್ಲ ಇದ್ವು. ಸೊ ಅಲ್ಲಿ ಪೀಠಾಧಿಪತಿ ಬಂದಿದ್ದರು ಅನಿಸುತ್ತೆ. ಸೊ ತುಂಬ ಸ್ಪೆಷಲ್ ಪೂಜಾ ಎಲ್ಲ ನಡೀತಿತ್ತು. ಸೊ ಅದೆಲ್ಲ ನೋಡಿ ಮನಸ್ಸಿಗೆ ತುಂಬ ಶಾಂತಿ ಆಯಿತು ನಮಗಂತೂ.
ಆಹಾ ಎಂಥ ವರ್ಚಸ್ಸಿತ್ತು ಆ ಸ್ವಾಮೀಜಿ ಮುಖದಲ್ಲಿ. ಅಂದರೆ ಅದು ನೋಡಿದ ತಕ್ಷಣ ಎಲ್ಲ ಕಷ್ಟಗಳೆಲ್ಲ ದೂರ ಆಗೋಯಿತು. ಅವ್ರು ನಮಗೆ ತಾಂಬೂಲ ಎಲ್ಲದಷ್ಟು ಕೈ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು, ತುಂಬ ಬ್ಲೆಸ್ಡ್ ಅನಿಸ್ತು ನಮಗಂತೂ ಅಲ್ಲೋಗಿ. ನಾವು ಹೋಗಿರೋದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ಹಾಗೆ ಶಿರ್ಸಿಗೆ ಹೋದಾಗ ನೋಡೋಣ ಅಂತ ಯಾರೋ ಸಜೆಸ್ಟ್ ಮಾಡಿದ್ರು, ಹೋಗಿದ್ವಿ. ಅಲ್ಲಿ ಭೂತರಾಜರ ಹತ್ರ ಏನೋ ಒಂದು ಬೇಡಿಕೊಂಡು ಕಾಯಿನ ಇಟ್ಟಾಗ ಆ ಕಾರ್ಯಸಿದ್ಧಿ ಆಗಿತ್ತು ನಮಗೆ. ಸೊ ಹಾಗಾಗಿ ನಾವು ತಿರ್ಗಾ ಮತ್ತೆ ಬಂದ್ವಿ. ನಮಗೆ ಯಾಕೋ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಯಿತು ಅಂತ ಅನಿಸಿತ್ತು. ಸೊ ಹಾಗಾಗಿ ರಿಪೀಟೆಡ್ಲಿ ನಾವು ಬರ್ತೀವಿ ಅಂತ ಅಂದ್ಕೊಂಡು ಬಂದಿದ್ದೀವಿ. ಅದೆಲ್ಲ ಸೆಕೆಂಡ್ ಪಾರ್ಟ್. ಆದರೆ ಫಸ್ಟ್ ಪಾರ್ಟ್ ಇಲ್ಲಿ ಬಂದ ತಕ್ಷಣ ಮೈಂಡ್ ತುಂಬ ಪೀಸ್ಫುಲ್ ಅನಿಸುತ್ತೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫೀಲ್ ಇರುತ್ತೆ ಇಲ್ಲಿ ಅಂತಂದರೆ. ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಪೀಸ್ ಆಗಿರುತ್ತೆ ಅಂತ. ಸೊ ಬನ್ನಿ ನನ್ನ ಜೊತೆ ನೀವು ಕೂಡ ಪೂಜೆಯಲ್ಲಿ ಪಾತ್ರಧಾರಿಗಳಾಗಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ ನಂತರ 3 ಪಂಕ್ತಿಯಲ್ಲಿ ಭೋಜನಾಲಯದಲ್ಲಿ ನಿಮಗೆ ಭೋಜನವನ್ನು ಕೊಡ್ತಾರೆ. ಫಸ್ಟ್ ಪಂಕ್ತಿ 11:30ಗೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಮತ್ತು ಥರ್ಡ್ ಟೈಮ್ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಲೀನ್ನೆಸ್ ಅಂತೂ 10/10 ಅಂತ ಹೇಳ್ಬೋದು. ಪೂರ್ತಿ ಸೋದೆ ಮಟ್ಟದಲ್ಲೇ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸ್ತು. ಊಟನೂ ಸಹ ಕ್ಲೀನ್ನೆಸ್ಸು ಎಲ್ಲದಷ್ಟು ವೆಲ್ ಮೇಂಟೈನ್ಡ್ ಇದೆ ಇಲ್ಲಿ. ಎಲ್ಲ ಮುಗಿದ ನಂತರ ಪಕ್ಕದಲ್ಲೇ ಒಂದು ಚಿಕ್ಕ ಸ್ಟೋರ್ ಇದೆ. ಆ ಸ್ಟೋರಲ್ಲಿ ಭೂತರಾಜರ ಫೋಟೋ ತೆಗೊಳ್ಳೋದು ಮರಿಬೇಡಿ. ಅದನ್ನು ತೆಗೊಂಡು ನೀವು ಮನೆ ಬಾಗಿಲಿ ಹತ್ತಿರ, ಅಂದರೆ ಬಾಗಿಲು ಹೊರಗಡೆ ಹಾಕಿದರೆ ಮನೆ ಒಳಗಡೆ ಯಾವುದೇ ಥರದ ನೆಗೆಟಿವಿಟಿ ಎಂಟರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಫೋಟೋ ಮಿಸ್ ಮಾಡ್ದೇ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗಿ. ಸೋದೆ ಒಂದು ಪುಟ್ ವಿಲೇಜ್ ಆಗಿರೋದ್ರಿಂದ ಎಷ್ಟು ಒಳ್ಳೆ ನೇಚರು, ಆ್ಯನಿಮಲ್ಸು, ದಟ್ಟವಾದ ಕಾಡು, ತುಂಬ ಸಂತೋಷ ಆಗುತ್ತೆ ಇದೆಲ್ಲ ನೋಡಿದರೆ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ.